ಮಂಗನಿಗೆ ನುಂಗಿದ ಹೆಬ್ಬಾವು. ಮಂಗೆಯೊಂದನ್ನು ಹೆಬ್ಬಾವು ನುಂಗಿದ ಪ್ರಸಂಗ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕೋಸಂ ಗ್ರಾಮದಲ್ಲಿ ಇಂದು ಸೋಮವಾರ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಜರುಗಿದೆ. ಕೋಸಂ ಗ್ರಾಮದ ನಿವಾಸಿ ರೈತ ಈರಯ್ಯ ಸ್ವಾಮಿಯವರ ಜಮೀನಿನಲ್ಲಿ ಈ ಘಟನೆ ಜರುಗಿದೆ. ಈರಯ್ಯ ಸ್ವಾಮಿಯವರ ಜಮೀನಿನಲ್ಲಿ ಇಂದು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಬೃಹತ್ ಗಾತ್ರದ ಹೆಬ್ಬಾವೊಂದನ್ನು ಮಂಗೆನನ್ನು ಸುತ್ತುವರಿದು ನುಂಗಲು ಆರಂಭಿಸಿದ್ದು, 90% ಮಂಗಿನ ದೇಹ ಹಾವು ನುಂಗಿದೆ. ಈ ವೇಳೆ ರೈತರು ಹಾವು ಮಂಗಿನನ್ನು ನುಂಗುವುದನ್ನು ಗಮನಿಸಿ ತಕ್ಷಣ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಆಪ್ತ ಸಹಾಯಕರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಅರಣ್ಯ ಸಚಿವರ ಆಪ್ತ ಸಹಾಯಕರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಂಪರ್ಕಿಸಿ ಮಾಹಿತಿ ನೀಡಿದ್ದು, ತಕ್ಷಣ ಕಾರ್ಯಪ್ರವೃತ್ತರಾದ ಬಾಲ್ಕಿ ತಾಲೂಕು ಅರಣ್ಯ ಇಲಾಖೆಯ ಅಧಿಕಾರಿಗಳು ಉರುಗ ತಜ್ಞ ಸುರೇಶ್ ಎನ್ನುವಾತನ ಸಹಾಯದೊಂದಿಗೆ ಮಂಗಿನನ್ನು ನುಂಗುತ್ತಿದ್ದ ಹೆಬ್ಬಾವು ಬೇರ್ಪಡಿಸಿ ಅದನ್ನು ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೆಬ್ಬಾವಿನ ಬಾಯಿಗೆ ಸಿಲುಕಿದ ಮಂಗ್ಯ ಸ್ಥಳದಲ್ಲೇ ಮೃತಪಟ್ಟಿದೆ. ಇಲ್ಲ ಉಸೋ ಸಾಳತಿಲ್ಲ.